ಶತಾಯಗತಾಯ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕಂತ ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಬೀಡ್ಬಿಟ್ಟಿದ್ದಾರೆ. ಕಳೆದ ಒಂದು ವಾರದಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಹಳ್ಳಿಗೂ ತೆರಳಿ ಮತಯಾಚನೆ ಮಾಡ್ತಿದ್ದಾರೆ. ಇಂದು ತವರು ಮಳ್ಳಳ್ಳಿ, ಕುಣಿಮಳ್ಳಳ್ಳಿ ಸೇರಿದಂತೆ 16 ಹಳ್ಳಿಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಶೀರ್ ಖಾನ್ ಪಠಾಣ್ ಪರ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷದ ಸಾಧನೆಗಳು, ಕಾರ್ಯಕ್ರಮಗಳು, ಕೇಂದ್ರದಲ್ಲಿದ್ದಾಗ ಮಾಡುವಂಥ ಇಂದಿರಾ ಗಾಂಧಿ ಹಿಡಿದು ಇಲ್ಲಿವರೆಗೆ ದೇಶಕ್ಕೆ ಕಟ್ಟುವಂಥ ಕೆಲಸ ಇರ್ಬೋದು. ಈ ಕಾಂಗ್ರೆಸ್ಸು ಇಲ್ಲಿ 50 ವರ್ಷ ಆಡಳಿತದಲ್ಲಿ ಮಾಡಿದಂಥ ಸಾಧನೆಗಳನ್ನು ಜನರಿಗೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಇನ್ನೂ 3-4 ದಿವಸ ಇದೆ. ಸಂಡೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಇನ್ನು ಮೆಟ್ರಿಕಿ ಗ್ರಾಮದ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿಎಂ ಅಬ್ಬರಿಸಿದ್ದಾರೆ. ಕೋವಿಡ್ ಕಾಲದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ಮಾಜಿ ಸಚಿವ ಶ್ರೀರಾಮುಲು ಲೂಟಿ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಕೊರೋನಾ ಕಾಲದಲ್ಲಿ ಹಣದ ವಿಚಾರದಲ್ಲೂ ಕೂಡ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ದೂರಿದ್ದಾರೆ. ಕೊರೋನಾ ಟೈಮ್ನಲ್ಲಿ ಔಷಧಿಗಳ ಪರ್ಚೇಸ್ನಲ್ಲಿ, ಇಕ್ವಿಪ್ಮೆಂಟ್ಗಳ ಪರ್ಚೇಸ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಮಾಡಿದ್ರು, ಕೊಳ್ಳೆ ಹೊಡೆದ್ರು ಅಂತ ಹೇಳಿ. ಎಲ್ಲಿವರೆಗೆ ಭ್ರಷ್ಟಾಚಾರ ಮಾಡಿದ್ರು ಅವರು ಅಂತಂದ್ರೆ, ಎಣೆಗಳನ್ನ ಊಳೋದ್ರಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಾಡಿದ್ರು. ನಿವೃತ್ತ ಹೈಕೋರ್ಟ್ನ ಜಡ್ಜ್ ಕುನಾ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಅವತ್ತು 2020ರಲ್ಲಿ, ಶ್ರೀರಾಮುಲು ಆರೋಗ್ಯ ಮಂತ್ರಿ ಆಗಿದ್ರು. ಇವರಿಬ್ರು ಸೇರಿ ಚೈನಾದಲ್ಲಿ ಇಲ್ಲಿ ಸಿಗ್ತಾ ಇದ್ರು ಕೂಡ ಬಿಟ್ಟುಬಿಟ್ಟು ಚೈನಾದಿಂದ PPE ಕಿಟ್ಗಳನ್ನ ತಗೊಂಡ್ಬಂದ್ರು. ಕನ್ನಡ ಇವತ್ತು ಬಹಳ ಆತಂಕದ ಸ್ಥಿತಿಯಲ್ಲಿ ಇದೆ ಅಂತ ಹಿರಿಯ ಸಾಹಿತಿ ವೀರಭದ್ರಪ್ಪ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ದ್ರಾವಿಡ ಭಾಷೆಗಳ ಮೇಲೆ ನಿರಂತರ ದಾಳಿ ನಡೀತಾ ಇದೆ. ಇನ್ನು ಕನ್ನಡ ಮೇಲೆ ಆಗ್ತಾ ಇರುವಂತಹ ಹಿಂದಿ ಹೇರಿಕೆ ಅಲ್ಲ, ಅದೊಂದು ಹಲ್ಲೆ ಅಂತ ಹೇಳಿದ್ರು. ಧಾರವಾಡದಲ್ಲಿ ನಡೆದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಜ್ಯೋತ್ಸವದಲ್ಲಿ ಮಾತನಾಡಿರುವಂತಹ ಅವರು ಇದನ್ನ ಎಲ್ಲರೂ ಕೂಡ ಧಿಕ್ಕಾರ ಮಾಡಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾಲತಿ ಪಟ್ನಶೆಟ್ಟಿ ನಮ್ಮಕ್ಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಬೇಕಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಅವರಾಗಬೇಕು, ಅವರಿಲ್ಲ ಅಂದರೆ ವೀಣಾ ಶಾಂತೇಶ್ವರ ಆಗಬೇಕಂತ ನಾವೆಲ್ಲ ಹೋರಾಟ ಮಾಡಿದ್ದೀವಿ, ಪತ್ರಗಳನ್ನು ಬರೆದಿದ್ದೀವಿ. ಇನ್ನು ಏನಾಗುತ್ತೋ ಫಲಿತಾಂಶ ಇನ್ನು ತಿಳಿಯೋದಿಲ್ಲ. ಮಹೇಶ್ ಜೋಶಿ, ನಾಡೋಜ ಮಹೇಶ್ ಜೋಶಿ, ಗುರು ಗೋವಿಂದ ಭಟ್ ಅವರ ಮರಿಮೊಮ್ಮಗ ಮಹೇಶ್ ಜೋಶಿ ಅವರು ಮನಸ್ಸು ಮಾಡಿ ಈ ಭಾಗದ ಒಬ್ಬ ಮಹಿಳೆಯನ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯನ್ನಾಗಿ ಮಾಡಬೇಕು. ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಿಳೆಯರು ನಮ್ಮ ಧಾರವಾಡದಲ್ಲಿದ್ದಾರೆ. ಮಾಲತಿ ಪಟ್ನಶೆಟ್ಟಿ ನಮ್ಮಕ್ಕ. ರಾಜ್ಯಾದ್ಯಂತ ವಕ್ಫ್ ಸಂಘರ್ಷ ಜೋರಾಗಿದೆ. ರೈತರ ಭೂಮಿ, ಮಠ, ಮಂದಿರ, ಶಾಲೆ, ಸ್ಮಶಾನವನ್ನು ಕೂಡ ಬಿಡದ ವಕ್ಫ್ ಬೋರ್ಡ್ ಈಗ ರಾಜಧಾನಿ ಬೆಂಗಳೂರು ಮೇಲೂ ಕೂಡ ಕಣ್ಣು ಹಾಕಿದೆ. ಬೆಂಗಳೂರನ್ನೇ ನುಂಗಿ ನೀರು ಕುಡಿಯುತ್ತಾ ಎನ್ನುವಂತ ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ವಾಣಿಜ್ಯ ಕೇಂದ್ರದ ಪ್ರದೇಶವನ್ನ ವಕ್ಫ್ ತನ್ನ ಆಸ್ತಿ ಅಂತ ಹೇಳಲು ಆರಂಭಿಸಿದೆ. ರಾಜ್ಯಾದ್ಯಂತ ವಕ್ಫ್ ನೋಟಿಸ್ ಕೋಲಾಹಲ ದಗದಗಿಸ್ತಾ ಇದೆ. ಇದರ ವಿರುದ್ಧ ಭಾರೀ ಸಂಘರ್ಷ ಜೋರಾಗ್ತಿದ್ದಂತೆ ಎಚ್ಚೆತ್ತ ಸರ್ಕಾರ ರೈತರಿಗೆ ನೀಡಿರುವಂತಹ ನೋಟಿಸ್ ವಾಪಸ್ ಪಡೆಯಲಾಗಿದೆ. ಮ್ಯೂಟೇಷನ್ ಆಗಿ ಪ್ರಾಧಿಕಾರದಿಂದ ನೀಡಲಾದ ನಿರ್ದೇಶನ ಪ್ರಕ್ರಿಯೆ ತಕ್ಷಣದಿಂದಲೇ ಸ್ಥಗಿತ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಆದೇಶವನ್ನ ಮಾಡಿದ್ದಾರೆ. ಸಿಎಂ ಆದೇಶ ಇದ್ರೂ ಕೂಡ ಮೇಲಾಧಿಕಾರಿಗಳ ಆದೇಶ ಇಲ್ಲದೆ ನೋಟಿಸ್ ಹೊರಡಿಸಿರುವಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಆದೇಶ ಹೊರಡಿಸಲಾಗಿದೆ. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಸೋಮವಾರ ನಡೆಯಲಿದೆ. ಹೈಕೋರ್ಟ್ನಲ್ಲಿ ಜಾಮೀನು ನಿರಾಕರಿಸಿದ ಹಿನ್ನೆಲೆ ಮಾಜಿ ಸಂಸದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಹಿನ್ನೆಲೆ ಮತ್ತೆ ಸೋಮವಾರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಕಬ್ಬು ಕಟಾವು ಕಾರ್ಮಿಕರಿಗೆ ವೇತನ ತಾರತಮ್ಯವನ್ನ ಖಂಡಿಸಿ ರೈತರು ಹಾಗೆ ಕಾರ್ಮಿಕರು ಬೀದಿಗಿಳಿದಿದ್ದಾರೆ. ಬಾಗಲಕೋಟೆಯ ನಾಯನೆಗಲಿ ಗ್ರಾಮದ ಬಳಿ ಇರುವಂತಹ EID ಪ್ಯಾರಿ ಶುಗರ್ಸ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿದೆ. ಮಹಾರಾಷ್ಟ್ರದ ಕಾರ್ಮಿಕರಿಗೆ ಟನ್ ಕಬ್ಬು ಕಡಿಯಲು ಹೆಚ್ಚುವರಿ 114 ರೂಪಾಯಿ ನೀಡಲಾಗ್ತಾ ಇದೆ. ಆದರೆ ಸ್ಥಳೀಯ ಕಾರ್ಮಿಕರಿಗೆ ಹೆಚ್ಚುವರಿ ಹಣ ನೀಡದೆ ಅನ್ಯಾಯವಾಗ್ತಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ನಾವು ನಿಲ್ಲಿಸುವುದಿಲ್ಲ. ಇಲ್ಲಿ ಅಧಿಕಾರಿಗಳು ಬರದೇ ಇದ್ದ ಕಾರಣದಲ್ಲಿ ನಾವು ಇನ್ನ ನುಗ್ಗಬೇಕಾಗ್ತಾ ಇದೆ. ಇನ್ನ ಹೊರಗಡೆ ಅಧಿಕಾರಿಗಳು ಇತ್ತ ಕಡೆಗೆ ಗಮನ ಕೊಟ್ಟು ಈ ರೈತರ ಹೋರಾಟಕ್ಕೆ ಎಚ್ಚೆತ್ತುಕೊಳ್ಬೇಕಂತ ಕಳಕಳಿಯಿಂದ ವಿನಂತಿಯಿಂದ ಬೇಡ್ಕೊಳ್ತಾ ಇದ್ದೇವೆ. ಇಲ್ಲಿ ಯಾವುದೇ ಸಲಹೆಗಳನ್ನು ನೀಡುತ್ತಾ ಇಲ್ಲ,
EID ಪ್ಯಾರಿಸ್ ಶುಗರ್ಸ್ದವರು ಈ ಒಂದು ಫ್ಯಾಕ್ಟರಿ ಮಾಲಕರಿಗೆ ಕಡುಗೂಲಿಯನ್ನು ಕರ್ನಾಟಕದವರಿಗೆ ಒಂದು ರೀತಿಯಲ್ಲಿ ಕೊಡ್ತಾರೆ, ಮಹಾರಾಷ್ಟ್ರದವರಿಗೆ ಒಂದು ರೀತಿಯಲ್ಲಿ ಕೊಡ್ತಾರೆ. ಕರ್ನಾಟಕದವರಿಗೆ ಮಲತಾಯಿಯ ಧೋರಣೆಯನ್ನು ಮಾಡ್ತಿರ್ತಕ್ಕಂಥ EID ಪ್ಯಾರಿಸ್ ಶುಗರ್ ಫ್ಯಾಕ್ಟರಿಗೆ ಧಿಕ್ಕಾರ. ಫ್ರೀ ಬಸ್ನಿಂದಾಗಿ ಸಮಯಕ್ಕೆ ಸರಿಯಾಗಿ ಬಸ್ಗಳು ಸಿಗ್ತಾ ಇಲ್ಲ ಅಂತ ಮಹಿಳೆಯೊಬ್ಬರು ವೇದಿಕೆ ಮೇಲೆಯೇ ಸಚಿವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಕ್ಷಣವೇ ಮಹಿಳೆ ಮನವಿಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಸ್ಪಂದಿಸಿದ್ದಾರೆ. ದಾವಣಗೆರೆ ದೊಡ್ಡ ಬಾತಿ ಗ್ರಾಮದಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಉದ್ಘಾಟನೆ ವೇಳೆ ಈ ಘಟನೆ ನಡೆದಿದೆ. ವೇದಿಕೆ ಭಾಷಣದಲ್ಲಿ ಅಧಿಕಾರಿಗೆ ಸಚಿವರು ಫೋನ್ ಮಾಡಿ ಸಮಸ್ಯೆ ಮಂದಟ್ ಮಾಡಿದ್ರು. ಶಿವಮೊಗ್ಗ ತಲುಪಿದ ನಿರ್ಮಲಾ ತುಂಗಭದ್ರಾ ಅಭಿಯಾನ ಪಾದಯಾತ್ರೆಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಶಾಸಕ ಚನ್ನಬಸಪ್ಪ ಸ್ವಾಗತಿಸಿ ಬರಮಾಡಿಕೊಂಡ್ರು. ತುಂಗಭದ್ರಾ ನದಿಗೆ ಸೇರ್ತಾ ಇರುವಂತಹ ಕಲುಷಿತ ನೀರು ತಡೆಗಟ್ಟುವ ನಿಟ್ಟಿನಲ್ಲಿ 400 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಶೃಂಗೇರಿಯಿಂದ ಪಾದಯಾತ್ರೆ ಆರಂಭ ಆಗಿದೆ. ಬೈಲೂರಿನ ಪರಶುರಾಮ್ ಥೀಮ್ ಪಾರ್ಕ್ನಲ್ಲಿ ನಕಲಿ ಪರಶುರಾಮ ಮೂರ್ತಿಯನ್ನ ನಿರ್ಮಿಸಿ ಸರ್ಕಾರಕ್ಕೆ ವಂಚಿಸಿರುವಂತಹ ಪ್ರಕರಣದ ಆರೋಪಿ ಶಿಲ್ಪಿ ಕೃಷ್ಣ ನಾಯ್ಕ್ ಸಲ್ಲಿಸಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಕಂಚಿನ ಮೂರ್ತಿಯನ್ನ ಮಾಡದೆ ನಕಲಿ ಪರಶುರಾಮ ಮೂರ್ತಿಯನ್ನ ನಿರ್ಮಿಸಿ ಸರ್ಕಾರಕ್ಕೆ ವಂಚನೆ ಮಾಡಿರುವುದಾಗಿ ದೂರು ದಾಖಲಾಗಿತ್ತು. ಸರ್ಕಾರದ ಪರ ಜಿಲ್ಲಾ ಸರ್ಕಾರಿ ಅಭಿಯೋಜಕ ಪ್ರಕಾಶ್ ಚಂದ್ರ ಶೆಟ್ಟಿ ಬೇಳೂರು ವಾದವನ್ನು ಮಂಡಿಸಿದರು. ಇಂದು ಬೆಂಗಳೂರಿನ ಹಲವೆಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ. ಪೀಣ್ಯ ವಿಭಾಗದ N4, N5, N7 ಉಪವಿಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ. ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3:30ರವರೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಲಿದೆ. ಕರ್ನಾಟಕದ ಮೊದಲ ಸಿಎಂ ಎಸ್ ನಿಜಲಿಂಗಪ್ಪ ಮನೆ ಮಾರಾಟಕ್ಕಿದೆ ಎಂಬ ಜಾಹೀರಾತು ಸಖತ್ ಸದ್ದು ಮಾಡ್ತಾ ಇದೆ. ಕರ್ನಾಟಕದಿಂದ ಮೊಟ್ಟ ಮೊದಲ ಎಐಸಿಸಿ ಅಧ್ಯಕ್ಷರಾಗಿದ್ದವರು ಮನೆ ಮಾರಾಟಕ್ಕಿದೆ ಅಂತ ಮಾಜಿ ಸಿಎಂ ನಿಜಲಿಂಗಪ್ಪ ಪುತ್ರ ಕಿರಣ್ ಶಂಕರ್ ಜಾಹೀರಾತನ್ನ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕಿರಣ್ ಶಂಕರ್ ನೀಡಿರುವಂತಹ ಜಾಹೀರಾತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪಶ್ಚಿಮ ಬಂಗಾಳದ ಹೌರಾ ಬಳಿ ಸಿಕಂದರಾಬಾದ್ ಶಾಲಿಮಾರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ 3 ಬೋಗಿಗಳು ಹಳಿ ತಪ್ಪಿವೆ. ಕೋಲ್ಕತ್ತಾದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂತಹ ನಲ್ಪುರದಲ್ಲಿ ಹಳಿ ತಪ್ಪಿದ್ದು ಒಂದು ಪಾರ್ಸೆಲ್ ವ್ಯಾನ್ ಕೋಚ್, 2 ಪ್ಯಾಸೆಂಜರ್ ಕೋಚ್ಗಳಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ.